ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 38 ಸೈಜ್ದು ಮತ್ತು ನೀವು ಯಾವುದೇ ಅಳತೆ ಬ್ಲೌಸ್ ಕೊಟ್ಟರು ಅಷ್ಟೇ ಈ ಮೆಥಡಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ, ಆ ಮೆಥಡ್ನಲ್ಲಿ ನೀವು ಬೋಟ್ ನೆಕ್ ಬ್ಲೌಸ್ನ ಕಟಿಂಗ್ ಮಾಡಿ ನಿಮಗೆ ಬೋಟ್ ನೆಕ್ ಬ್ಲೌಸ್ ಯಾವುದೇ ರೀತಿ ಆಲ್ಟ್ರೇಷನ್ ಇಲ್ಲದೆ ಕರೆಕ್ಟ್ ಅನ್ನೋದು ಬರುತ್ತೆ. ಇವಾಗ ನಾನು ಫಸ್ಟು 38 ಸೈಜ್ ಬ್ಲೌಸ್ದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಇವಾಗ ನಾನು ಯಾವ್ಯಾವ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನೀವು ಕೂಡ ಅದೇ ರೀತಿ ಅದೇ ಮೆಜರ್ಮೆಂಟಲ್ಲಿ ಕಟ್ ಮಾಡಿ ನಿಮಗೂ ಕೂಡ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ. ಇವಾಗ ಬನ್ನಿ ನೋಡೋಣ ಯಾವ ರೀತಿ ಕಟ್ ಮಾಡೋದು ಅಂತ. ಫಸ್ಟ್ ಬೆನ್ನಿನ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀವಿ. ಬ್ಯಾಕ್ ಪಾರ್ಟಲ್ಲಿ ಬೋಟ್ ನೆಕ್ ಇದೆ, ಫ್ರಂಟಲ್ಲಿ ನಾರ್ಮಲ್ ನೆಕ್ ಇದೆ ಇದು, ಹಾಗಾಗಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀವಿ. ಫಸ್ಟ್ 1/2 ಇಂಚ್ಗೆ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬೆನ್ನಿನ ಉದ್ದ ಎಷ್ಟಿರುತ್ತೆ ಅವ್ರದ್ದು ಅಳತೆ ಬ್ಲೌಸಲ್ಲಿ ಇಟ್ಕೊಳ್ಳಿ. ಅಳತೆ ಬ್ಲೌಸಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 38 ಎದೆ ಸುತ್ತಳತೆ ಬ್ಲೌಸು ಅಂತಂದರೆ 4ನೇ ಭಾಗ ಅಂತಂದಾಗ ನಮಗೆ 9.5 ಇಂಚ್ ಬರುತ್ತೆ. ಹಾಗಾಗಿ 9.5 ಇಂಚನ್ನ ಈ ರೀತಿ ಬರ್ಕೊಂಡು ನೀವು ಯಾವುದೇ ಅಳತೆ ಬ್ಲೌಸ್ ತೊಗೊಂಡ್ರು ಅಷ್ಟೇ ಎದೆ ಸುತ್ತಳತೆ ಮೊದಲನೇ ಭಾಗದ ಮೈನಸ್ ಮಾಡಬೇಕು 1.5 ಇಂಚನ್ನ. ಇವಾಗ 38 ಎದೆ ಸುತ್ತಳತೆ ಅಂದರೆ 1ನೇ ಭಾಗ ಅಂದರೆ 9.5 ಬರುತ್ತೆ, ಅದರಲ್ಲಿ 1.5 ಇಂಚಸ್ನ ಮೈನಸ್ ಮಾಡಬೇಕು. ನೀವೀಗ 36 ಎದೆ ಸುತ್ತಳತೆ ತೊಗೊಂಡ್ರು ಅಷ್ಟೇ 9 ಇಂಚ್ ಬರುತ್ತೆ. 9 ಇಂಚಲ್ಲಿ 1.5 ಇಂಚಸ್ನ ಮೈನಸ್ ಮಾಡಬೇಕು. ಇವಾಗ 1.5 ಇಂಚ್ ಮೈನಸ್ ಮಾಡಿದ್ರೆ ಇದು 8 ಇಂಚ್ ಬರುತ್ತೆ. 8 ಇಂಚ್ಗೆ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೋಬೇಕು. ನೋಡಿ ಇದೇ ರೀತಿ 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೀವು ಯಾವುದೇ ಅಳತೆ ಬ್ಲೌಸ್ ಕೊಟ್ಟರು ಅಷ್ಟೇ 1.5 ಇಂಚಸ್ನ ಮೈನಸ್ ಮಾಡಿ. ಆವಾಗ ನಿಮಗೆ ಬ್ಲೌಸ್ ಅನ್ನೋದು ಯಾವುದೇ ರೀತಿ ಅಳತೆ ತಗೊಳ್ಳಿಲ್ಲ ಅಂತಂದರೂ ಕೂಡ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇವಾಗ ಹಾರ್ಮೋಲ್ ಕೂಡ ಅಷ್ಟೇ ನೀವು ನೆಕ್ ವಿಡ್ತ್ ಭುಜಾನ ಎಷ್ಟು ಇಟ್ಕೋತೀರ ಯಾವುದೇ ಬ್ಲೌಸಲ್ಲಾದ್ರೂ ಹಾರ್ಮೋಲ್ ಕೂಡ ಅಷ್ಟೇ ಇರಬೇಕಾಗುತ್ತೆ. ಒಂದ್ಸಲ ಈ ಮೆಥಡ್ನಲ್ಲಿ ನೀವು ಕೂಡ ಕಟ್ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಯಾವುದೇ ರೀತಿ ಅಲ್ಟ್ರೇಷನ್ ಬಂದರೂ ಕೂಡ ನನಗೆ ಕಮೆಂಟ್ ಮಾಡಿ, ಅದು ಹೇಗೆ ಏನಕ್ಕೆ ಆ ರೀತಿ ಆಯಿತು ಅನ್ನೋದನ್ನು ನಾನು ಹೇಳ್ತೀನಿ. ಇವಾಗ 1/2 ಇಂಚ್ಗೆ ನಾವು ಫ್ರಂಟು ಮತ್ತು ಬ್ಯಾಕು ಯಾವುದೇ ರೀತಿ ಶೇಪ್ ತೆಗೆಯೋದಿಲ್ಲ ಬೋಟ್ ನೆಕ್ ಬ್ಲೌಸ್ಗೆ, ಹಾಗಾಗಿ ಬರೀ 1/2 ಇಂಚಿಗೆ ಮಾತ್ರ ರೌಂಡ್ ನೆಕ್ ಅನ್ನೋದನ್ನು ಕೊಡ್ತಾಯಿದ್ದೀನಿ. ಎದೆ ಸುತ್ತಳತೆ ಬಂದು 9.5 ಇರೋದ್ರಿಂದ 9.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊಂಟದ ಸುತ್ತಳತೆ ಬಂದು 28 ಇದೆ, ಹಾಗಾಗಿ 7 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ 1 ಇಂಚು ಡಾಟ್ಗೋಸ್ಕರ. ಇವಾಗ ನೋಡಿ ಇದು ಕೂಡ ರೆಡಿ ಆಯಿತು. ಇವಾಗ ಭುಜ ಬಂದು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇನ್ನು ಉಳ್ಕೊಂಡಿರೋದು ನಿಮಗೆ ನೆಕ್ ವಿಡ್ತ್ ಆಗುತ್ತೆ. ನೀವು 3 ಇಂಚ್ ಬೇಕಾದರೂ ಭುಜನೂ ಇಟ್ಕೋಬೋದು. ಇನ್ನೊಂದು ಸ್ವಲ್ಪ 36 ಎದೆ ಸುತ್ತಳತೆ ಆದರೆ ನೀವು 3 ಇಂಚ್ ಇಟ್ಕೋಬೋದು. 38-40ಕ್ಕೆಲ್ಲ ನೀವು 3.5 ಇಂಚ್ಗೆ ಇಡಬೇಕಾಗುತ್ತೆ. ಬ್ಯಾಕ್ ಡೀಪ್ ಬಂದು 10 ಇಂಚ್ ಇದೆ, ಹಾಗಾಗಿ 10 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಇದಕ್ಕೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನೀವು 38 ಎದೆ ಸುತ್ತಳತೆ ಅಂತಂದರೆ ನೀವು ಬೋಟ್ ನೆಕ್ನ ತಗೋಬೇಕು ಅಂದಾಗ ನಿಮಗೆ 38 ಅಂದರೆ 3.8 ತಗೋಬೇಕು, ಇಲ್ಲಾಂದರೆ 4 ತಗೋಬೇಕು. 4ನೇ ತಗೋಬೇಕಾಗುತ್ತೆ, ಇಲ್ಲಾಂದರೆ 3.5 ತಗೋಬೇಡಿ. 3.5 ತಗೊಂಡ್ರೆ ಬೋಟ್ ನೆಕ್ ಅನ್ನೋದು ಅಷ್ಟು ನೀಟಾಗಿ ಬರೋದಿಲ್ಲ, ಕತ್ತು ಹತ್ರನೇ ಬಂದುಬಿಡುತ್ತೆ. ಹಾಗಾಗಿ ಇದು ಬಂದು ರೌಂಡ್ ಶೇಪೇ ಇಡ್ತಾಯಿದ್ದೀನಿ. ಹಾಗಾಗಿ ಈ ರೀತಿ ನೋಡಿ ನಾನು ಯಾವ ರೀತಿ ಬೋಟ್ ನೆಕ್ಗೆ ಮಾರ್ಕ್ ಮಾಡ್ತಿದ್ದೀನಿ ನೀವು ಇದೇ ಮೆಥಡಲ್ಲಿ ಫಾಲೋ ಮಾಡಿ. 2 ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ತೆಗಿಬೇಡಿ. 2 ಇಂಚಿನ ಮೇಲ್ಗಡೆನೇ ಈ ರೀತಿ ನೀಟಾಗಿ ಶೇಪ್ ಅನ್ನೋದನ್ನು ತೆಗೀರಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಕೆಳಗಡೆ ಬಂದು ಈ ರೀತಿ ರೌಂಡ್ ನೆಕ್ ಇಡ್ತಾ ಇದ್ದಾರೆ ಪಾಟ್ ಶೇಪಲ್ಲಿ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂತು ಅಂತ, ಎಷ್ಟು ಸುಲಭವಾಗಿ ಕಟಿಂಗ್ ಮಾಡ್ಬೋದು ಅಂತ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.